ಸರ್ ಮನಸ್ಸಿದ್ರೆ ಬೇಕಾದ ಮಾಡ್ಬೋದು ಅಲ್ಲ ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕಂತೇನು ಇಲ್ಲೇ ಮಾಡ್ಬೋದು ನಾವು ನಮ್ಮ ಮನೆಯಾಗ ಮಾಡ್ಬೋದು ಡಿಲ್ಲಿಗೆ ಹೋಗ್ಬೇಕು ನಾವೇನು ಸಂತೋಷ ಬಿಡೋದು ಅವ್ನು ಡಿ ಸಿ ಅದಾನ ಅವದಾನ ಅಷ್ಟು ಪಗಾರ ತಗೋತಾನೆ ಅವ್ನ ಪಗಾರ ಅಷ್ಟು ಇಲ್ಲಿ ದುಡಿತೀವಿ ನಾವು ಆದ್ರೆ ಆ ಹುದ್ದೆ ನಮಗಿಲ್ಲ ಅಷ್ಟೇ ಹಂಗಾರೆ ತಿಂಗಳಿಗೆ ನೀವೆಷ್ಟು ದುಡಿತೀರಿ ಮುತ್ತಣ್ಣ ನಾವು ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿತೀವಿ 3 ಲಕ್ಷ ರೂಪಾಯಿ ದುಡಿತೀರಿ ವರ್ಷಕ್ಕೆ 12 ಮೂರಲೆ 36 ಲಕ್ಷ ರೂಪಾಯಿ ಪ್ಯಾಕೇಜ್ ನಿಮ್ಮದು ಹಳ್ಳಿಯಾಗ ಇದ್ಕೊಂಡು ಇದನ್ನು 3 ಲಕ್ಷದಿಂದ 10 ಲಕ್ಷ ತನಕ ದುಡಿಬೋದು ಇನ್ನೊಂದು ವರ್ಷ ಹೋಗಿದೆ ಹಾಂ ನಾವು ಮಂತ್ಲಿ 10 ಲಕ್ಷ ಆಗ್ತದೆ ನಾನು ಯಾಕೆ ಈಗ ನಾನು 2 ವರ್ಷ ಒಳಗಿತ್ತು ನಂದು ಗಾನದ ಈಗ 8-9 ತಿಂಗಳು ಹೊರಗೆ ಬಂದಿಂದ ಆದಾಯ ನಾನು ಡಬಲ್ ಆಗೈತಿ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಮತ್ತು ಮಹಾರಾಷ್ಟ್ರದ ಲಾತೂರಿಗೆ ಕೂಡ ತಮಗೆ ಸ್ವಾಗತ ನಿಜ ಗೆಳೆಯರೇ ನಾನು ಇವತ್ತು ಮಹಾರಾಷ್ಟ್ರದ ಲಾತೂರಿನ ಭಾರತ್ ಅಗ್ರಿಟೆಕ್ನ ಆಯಿಲ್ ಮಿಷಿನ್ ಗಾಣದ ವಿಷಯ ತಗೊಂಡು ಬಂದಿದ್ದೀನಿ ನಮಗೊಬ್ರಿಗೆ ಸಿಕ್ಕಾರ್ ನೋಡ್ರಿ ಅದ್ಭುತವಾದ ಮನುಷ್ಯರು ನೀವು ನಂಬ್ತೀರೇ ಇಲ್ಲ ನಾನಂತೂ ಲಘುನ ಅವ್ರನ್ನ ಕರಿತೀನಿ ಕೊನೆವರೆಗೆ ವಿಡಿಯೋ ನೋಡ್ರಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುತ್ತಣ್ಣಾರ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಕತೆ ಕೇಳಿ ಭಾಳ ಖುಷಿಯಾಗಿ ನಾ ಇಲ್ಲಿ ಓಡಿ ಬಂದಿದ್ದೆ ಅದಕ್ಕೆ ಅಂತ ಹೇಳಿದ್ರೆ ಈಗಂತೂ ಭಾಳ ಮಂದಿ ಎಣ್ಣೆ ಗಾಣ ಹಾಕಾಕತ್ತಾರೆ ಒಂದಿಷ್ಟು ಮಂದಿಗೆ ಏನು ಕಲ್ಪನಾ ಆಯ್ತು ಅಂತ ಹೇಳಿದ್ರೆ ಯಾವ ಮಿಷಿನ್ ತರಲಿಪ್ಪ ಹಂಗಾರ ತಂದ್ರೆ ಯಾವ್ದು ಗುಣ ನಮ್ಮ ರೊಕ್ಕದಾಗ ಎಂಥವು ಸಿಗ್ತಾವು ಆಮೇಲೆ ಇನ್ನೊಂದು ಏನು ಅಂತಂದರೆ ಒಬ್ಬರ ಮಾಡಿ ನಡ್ಸೋಕೆ ಆಗುತ್ತಾನ ಅವನ್ನ ಆಮೇಲೆ ಇಳುವರಿ ಎಷ್ಟು ಬರುತ್ತಾ ಲಾಭ ಎಷ್ಟು ಬರುತ್ತಾ ಎಷ್ಟು ಖರ್ಚಾಗುತ್ತೆ ಇಷ್ಟು ಪ್ರಶ್ನೆಗಳಿದೆ ಅದಕ್ಕೆ ನೇರವಾಗಿ ನಿಮ್ಮನ್ನ ಕೇಳ್ಬಿಡ್ತೀನಿ ಹೇಳ್ರಿ ನೀವು ಯಾವಾಗಿಂದ ಶುರು ಮಾಡಿದ್ರಿ ನಾನು 3 ವರ್ಷ ಆಗ್ತಾರೆ ಈಗ ಚಲೋ 3 ವರ್ಷ ನಾವು ಎಣ್ಣೆ ಮಾಡೋದು ಯಾರಿಗೂ ಸಮಸ್ಯೆ ಬೇಡ ಮುಂದೆ ಹಾಕಿ ಕೊಡೋದು 5 ಕಿಲೋ ಯಾವ ಎಣ್ಣೆಗೆ ಬರ್ತಾ ಅನ್ನ ಮುಂದೆ ಕುಸಿಬೇಕು ಮುಂದೆ ಎಣ್ಣೆ ತೆಗೆದು ಫಿಲ್ಟರ್ ಮಾಡಿ ಕೊಟ್ಟು ಮಾಡಿ ಇಡೋದು ಏನು ಬೇಡ ಇಲ್ಲ ಅವ್ರ ಇದ್ರಿಗೆ ಹಾಕಿ ಕೊಡೋಣ ಅವ್ರ ಇದ್ರಿಗೆ ನಾ ಸ್ಟಾಕ ಇಡಂಗಿಲ್ಲ ಭಾಳಪ್ಪ ಅಂದ್ರೆ 20 ಲೀಟ್ರ್ ಎಣ್ಣೆ ನಂದು ಸ್ಟಾಕ್ ರೀ ಅದ್ರ ಮೇಲೆ ಇರಂಗೇ ಇಲ್ಲ ನೀವು ಚೆಕ್ ಮಾಡಿದ್ರು ಗೊತ್ತಾಗ್ತದೆ ಪಾರ್ಟಿ ಬಂದಾಗ ಮುಂದೆ 5 ಲೀಟ್ರ್ 10 ಲೀಟ್ರ್ 50 ಲೀಟ್ರ್ ಹಾಕ್ಸ್ಕೊಂಡು ಅವ್ರು ಮುಂದೆ ಹಾಕ್ತೇವೆ ಅವ್ರ ಮುಂದೆ ಕೊಡ್ತೀವಿ ಅದ್ಭುತ ದೊಡ್ಡದೊಂದು ಶೆಡ್ ಮಾಡಿರಿ ಎಷ್ಟು ಅಗಲದ ಮಾಡಿರಿ ಭಾಳ ದೊಡ್ಡದು ಮಾಡಿರಿ ಮಸ್ತ್ ಮಾಡಿರಿ ಇದು ನೀವು ಇದು ಇಷ್ಟಾದರೂ ಸಾಲ್ವಲ್ದು ಸರ ಸಾಲ್ವಲ್ದು ಈಗ ಶೇಂಗಾ ಕಲ್ಲಿಯಾಗಿ ಶೇಂಗಾ ಈಗ 5 ಟನ್ ಬಂದ್ರೆ ಇದು ಸಾಲ್ವಲ್ದು ಈಗ ನನಗೆ 15-20 ಟನ್ ಖುಷಿ ಬೇಕು ರೀ 15ರಿಂದ 20 ಟನ್ ಖುಷಿ ಈಗ ನೋಡ್ರಿ 10 ಟನ್ ತಂದೇನು ತಿಂಗಳಾಗ 5 ಟನ್ ಹೋಗಿದ್ದೀನಿ 5 ಟನ್ ಹೋಗ್ಬೇಕು ಇವೆಲ್ಲ ಇಲ್ಲಿ ಇಟ್ಟಿರೋದು ಖುಷಿಬಿನ ರೀ ಖುಷಿಬಿನ ಜಾಸ್ತಿ ಹೋಗುತ್ತೆ ಖುಷಿಬಿನ ಜಾಸ್ತಿ ರೀ ನಾನು ಶೇಂಗಾದು ಲೇಟ್ ಆಗ ನಂದು ಅಂದ್ರೆ ತಿಂಗಳಿಗೆ 1 ಟನ್ 1.5 ಟನ್ ಹೋಗ್ತೈತೆ ರೀ ಖುಷಿಬಿ ಏನೈತಿಲ್ಲ ತಿಂಗಳಿಗೆ 4ರಿಂದ 5 ಟನ್ 6 ಟನ್ ತನ್ನ ಹೋಗುತ್ತೆ ಅಂದ್ರೆ ಇಲ್ಲಿ ಅಡಿಗೆಗೆ ಖುಷಿಬಿ ಎಣ್ಣೆ ಬಳಸ್ತಾರೆ ನಮ್ಮಲ್ಲಿ ಖುಷಿಬಿ ಎಣ್ಣೆನೇ ಬಳಸೋದು ಶೇಂಗಾ ಎಣ್ಣೆ ಕಡಿಮೆ ಶೇಂಗಾ ಎಣ್ಣೆ ಕಮ್ಮಿ ಹೌದನ್ರಿ ಹೌದು ಹಂಗಾರೆ ಮಿಷಿನ್ ಅಂತ ತೋರಿಸ್ ನೋಡ್ರಿ ಈಗ ಬರ್ರಿ ಈಗ ಎಲ್ಲಿಂದ ತರಿಸಿದ್ರಿ ನೀವು ಮಿಷಿನ್ ಇದನ್ನ ಲಾತೂರ್ ಈಗ ನಿಮ್ಮ ಚಾನಲ್ನಿಂದ ಬದುಕಿನ ಬುತ್ತಿ ಒಳಗೆ ನೋಡೇ ತರಿಸಿದ್ರಿ ಅದು ಓಕೆ ಹೌದಾ ವಾ ಹಂಗಾರೆ ಈ ಮಿಷಿನ್ ಹಾಕ್ಬೇಕಾದ್ರೆ ಕಾರಣ ಬದುಕಿನ ಬುತ್ತಿ ಹ್ಞೂ ರೀ ಓ ಅದ್ಭುತ ಆಗುತ್ತಲ್ಲ ಇನ್ನೂ ಮಸ್ತ್ ಕೊಡ್ರಿ ಕೈ ಇನ್ನೂ ಮಸ್ತ್ ಆತಲ್ರಿಪ್ಪ ಓಕೆ ಮತ್ತು ಸರ್ ಇದನ್ನ ಹಾಕಿ ಶ್ರೀಮಂತ ಆಗ್ಬೇಕು ಇದನ್ನ ಮಾಡ್ಬೇಕು ಅಂತ ಹಾಕಿದಾವಲ್ಲ ಎಲ್ಲರಿಗೆ ಪ್ಯೂರ್ ಎಣ್ಣೆ ಕೊಡ್ಬೇಕು ಎಲ್ಲರೂ ಸೇರಿ ಶುದ್ಧ ಆಗಲ್ಲ ಅಂತ ಇದನ್ನ ಹಾಕಿದ್ದೆ ಸರ್ ಇದು ಮೇನ್ ಐತಿ ಏನ್ರಿ ಸರ್ ಅದು ಹೇಳ್ರಿ ಇದಕ್ಕೆ ಹಿಂಗೆ ಸೈಲ್ ಮಾಡಬೇಕು ಇದನ್ನ ಹಿಂಗೆ ತಿರಿಬೇಕು ಇದನ್ನ ತಿರುವುದ್ರಲಿಂತ್ರ ಒಳಗೆ ಪ್ಯಾಕ್ ಇದ್ದಿದ್ದು ಫುಲ್ ಹಾಕತ್ತೆ ಫುಲ್ ಆತಪ್ಪ ಅಂತಂದ್ರೆ ಮುಂದೆ ಏನೂ ಆಗೋದಿಲ್ಲ ಲಾಕ್ ಆಗಂಗಿಲ್ಲ ಮೇಂಟೈನ್ ಟ್ರಿಕ್ಸ್ ಉಳಿದದ್ದು ಏನು ಮಷಿನ್ದೊಳಗೆ ಯಾವುದೋ ಪಾರ್ಟ್ ಇಲ್ಲ ಇಷ್ಟ ಮಾಡ್ಕೊಂತ ಹೋಗ್ರಿ ಹೊಳ್ಳಿ ಬಂದ್ ಮಾಡೋ ಮುಂದೂ ತೆಗೆದು ಕೆಟ್ಟು ಬಂದ್ ಮಾಡ್ಬೇಕು ಆಮೇಲೆ ಮೋಟ್ರ್ ಎಷ್ಟು HP ಇದೆ 10 HP ರೀ 10 HP ಓಕೆ ಬಡವ್ರಿಗೂ ಮಾಡ್ಬೇಕಂತ ರಗಡೆ ಪ್ರಯತ್ನ ಮಾಡಕತ್ತೀನಿ ಚಿಲ್ಲಿ ಅನ್ನೋ ಸಂಬಂಧ ಯಾಕೆ ಇದನ್ನ ಡೈರೆಕ್ಟ್ ಕುಸಿಬಿ ಅಂದ್ರೆ ಪ್ಯೂರ್ ಎಣ್ಣೆ ಆಗ್ತೈತೆ ರೀ 5 ಕಿಲೋಕ್ಕೆ 1 ಕಿಲೋ ಎಣ್ಣೆ ಬರ್ತೈತಿ ಇದನ್ನ 5 ಕಿಲೋ ಹಾಕಿದಾಗ 1 ಕಿಲೋ ಎಣ್ಣೆ ಬರ್ತೈತಿ ಕುಸಿಬಿ ಈಗ ಅದ್ರ ಲೆಕ್ಕ ಕ್ಯಾಲ್ಕುಲೇಷನ್ ತೆಗೆದ್ರೆ ಬಡವರು ತಿನ್ಬೇಕಂತ ಪ್ರಯತ್ನ ಮಾಡಕತ್ತೀನಿ ಇದು ಲಾತೂರಿಂದ ತಂದಿರುವಂಥದ್ದು ಅಂತ ಹೋಗಿ ಏನು ಲಾತೂರಿಗೆ ನೀವ ಹೋಗಿದ್ರೆ ಅಥವಾ ಅವರೇ ತಗೊಂಡ್ ಬಂದ್ರೆ ಇಲ್ಲ ನಾನೇ ಹೋಗಿದ್ದೆ ಸರ್ ನೀವ ಹೋಗಿದ್ರಿ ಇಲ್ಲಿಂದ ಮಹಾರಾಷ್ಟ್ರದ ಗಾಡಿ ತೊಗೊಂಡು ಹೋಗಿ 1 ಚೀಲ ಕುಸಿಬಿ ಹೋದ್ 1 ಚೀಲ ಕೊಬ್ಬರಿ ಹೋದ್ ಡೆಮೋ ಮಾಡ್ಕೊಂಡು ನೋಡ್ಕೊಂಡು ಅದು ನನಗೆ ಕರೆಕ್ಟ್ ಟೈಮ್ಸಿಂದ ನಾ ತೊಗೊಂಬಂದಿನಿ ಈಗ ನಾವು ವಿಡಿಯೋದಾಗ ಏನು ತೋರಿಸಿದ್ವಲ್ಲ
ಅಲ್ಲಿ ಹೋದಾಗ ನಾವು ತೋರಿಸ್ದಂಗೆ ಎಲ್ಲ ಇತ್ರಿ ಅಲ್ಲಿ? ಹಾಂ, ಎಲ್ಲ ತೋರಿಸ್ದಂಗಿತ್ತು. ಹಾಂ, ತೋರಿಸ್ದಂಗಿತ್ತು. ಆದರೂ ನಾನು ನಿಮ್ಮದು ನೋಡಿನಿ ಅಷ್ಟೇ. ಅಲ್ಲಿ ಹೋದಿಂದ ನಾನು ಡೆಮೋ ನೋಡಿದಾಗ ಯಾವ ಮಷಿನ್ ತೊಗೊಂಡ್ಬರ್ತೀನಿ. ಓಕೆ, ಚೆಕ್ ಮಾಡೇ ತೊಗೊಂಡ್ಬರ್ತೀನಿ. ಇದು ನನಗೆ ಸಟ್ ಆಕತ್ತೋ ಇಲ್ಲೋ, ಹಾಂ, ನಮ್ಮ ಇದಕ್ಕೆ ನಡೀತಿತ್ತೋ ಇಲ್ಲೋ, ಹಂಗೆ ನೋಡಿದಿಂದ ನಾನು ಕರೆಕ್ಟ್ ಅನಿಸ್ತಿ. ನಿಂಬುದು ನೋಡಿದ್ದು, ಅಲ್ಲಿ ಹೋದಿಂದ ಪ್ರೆಸೆಂಟು ನೋಡಿದ್ದು, ಮತ್ತು ಕುಸುಬಿನೂ ಹಾಕಿದ್ದು, ಕೊಬ್ಬರಿನೂ ಹಾಕಿದ್ದು, ನಮ್ಗೆ ಕರೆಕ್ಟ್ ಅನಿಸ್ತು. ಇದು ಹೆಣ್ಮಕ್ಳ ಮೇಲೆ ನೋಡುವಂಥದ್ದಾಗದ್ರಿ. ಹೆಣ್ಮಕ್ಳ ಮೇಲೆ? ಹೆಣ್ಮಕ್ಳು, ಗಂಡು ಮಕ್ಕಳ ಅವಶ್ಯಕತೆ ಇಲ್ಲ. ವಾ, ಎಷ್ಟು ಸಲ ಹೇಳ್ಬಿಟ್ರಲ್ರಿ? ಹಾಂ, ಇದು ಯಾಕಂತ ಕೇಳ್ರಿ, ಇದ್ರ ಸಿಸ್ಟಮ್ ಏನು, ಅದು ಚಾಲೂ ಮಾಡೋ ಮುಂದೆ ಬಂದ್ ಮಾಡೋ ಮುಂದೆ ಅಷ್ಟೇ. ಹಾಂ, ಉಳಿದದ್ದು ಏನು ಸಮಸ್ಯೆನೇ ಇಲ್ಲ. ಅಷ್ಟು ಈಜಿ ಅಂತೀರಿ? ಅಷ್ಟು ಈಜಿ ರೀ. ಸರ್, ಇದು ಕೋಡ್ ಪ್ಲಸ್ ಆಯಿಲ್ ಸರ್. ಹೆಂಗೆ ಹೇಳ್ತೀರಿ ಅದನ್ನ? ಹೀಟ ಇಲ್ಲ ಅಥವಾ ಚೆಕ್ ಮಾಡ್ಬೋದು. ಹಾಂ, ಅಯ್ಯೋ, ಹೌದಾ? ಅದ ರೀ ಕೋಡ್ ಪ್ಲಸ್ ಆಯಿಲ್ ಅಂತ ಇದಕ್ಕೆ. ಓಹೋ, ಈಗ ಅದ್ರಾಗಾದ್ರೆ ಮುಟ್ಟಕ್ಕಾಗೋದ್ರಲ್ರಿ? ಅದ್ರಾಗ ಹಿಂಡಿ ಕಣಿ ತೆಗೋದಿಲ್ಲ, ಮುಟ್ಟಕ್ಕಾಗೋದಿಲ್ಲ. ಓಹೋ, ಯಾಕಂದ್ರೆ ನಾನು ಒತ್ತುಗ ನಾನ ತಂದವದೀನಿ. ತಣ್ಣಗೈತ್ರಪ್ಪ ಇದು. ಒಂಚೂರು ಉಗುರು ಬೆಚ್ಚಗೆ ಬಿಟ್ರೆ ಮತ್ತೇನಿಲ್ಲ, ಏನಿಲ್ಲ. ಇಲ್ಲ ಹಂಗಾರೆ ಎಲ್ಲ ಅಂಶ ಅದ್ರಾಗ ಸುಟ್ಟ ಹೋಗುತ್ತಂತೀನಿ ನಾನು. ಅದ್ರೊಳಗೆ ಎಲ್ಲ ಸುಡ್ತೈತೆ. ಯಾಕಂದ್ರೆ ಅದು ಗಾನ ಐತಿ, ಇದು ಗಾನ ಐತಿ ಅಂದಿ. ಅದನ್ನು ಮೇಂಟೆನ್ಸ್ ಮಾಡಿ, ಇದನ್ನ ನಾನು ಮೇಂಟೆನ್ಸ್ ಮಾಡಿ, ಎರಡಕ್ಕೂ ನೀವು ರೊಕ್ಕನೂ ಕೊಟ್ಟಿರಿ? ಹಾಂ, ಎರಡಕ್ಕೂ ಕೊಟ್ಟಿರಿ. ಅವು ನೀಲ್ಲಾಗ ಯಾವ ಇದ್ರ ಮೇಲೆ ನಡೆದೈತಿ ಹಿಂಗ. ಹಾಂ, ಯಾಕೆ ಇದಷ್ಟು ಪ್ರೊಡಕ್ಷನ್ ಅದನ್ನು 2 ದಿನ ಆದರೂ ಆಗೋದಿಲ್ಲ. ಹಾಂ, 2 ದಿನ ಆದರೂ 2 ದಿನ. ಇದು 1 ತಾಸಿನ ಮಾಡೋದು, ಅದು 1 ದಿನ ಬೇಕು ರೀ. ಇದು 1 ತಾಸನೆ ಮಾಡೋದು, ಅದು 1 ದಿವಸ, 1 ದಿನ ಬೇಕು. 1 ದಿನ ಅಂದ್ರೆ 2 ಆಳು ಬೇಕು. ಎಲ್ಲ ಡಬಲ್ ಕೆಲಸ. ಡಬಲ್. ಇದು ಏನಿಲ್ಲ. ಇವು ಗೊತ್ತಾಗ್ಲಾರ್ದ ಮಂದಿ ಪಾಪ ಮುಚ್ಕೊಂಡು ಹೊಂಟ್ರೇನಪ್ಪ. ಹಾಕಿರ್ತಾರೆ, ಯಾರು ಮುಂದೆ ಹೇಳಕ್ ಬರಂಗಿಲ್ಲ ಅಲ್ರಿ, ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಭಾಳ ಚಲೋ ಕೆಲಸ ಮಾಡಿದ್ರಿ. ಇದನ್ನ 1 ತಾಸು ಮಾಡೋದು, ಅದು 1 ದಿನ ಮಾಡ್ತದೆ. ಅದನ್ನ 15 ಕಿಲೋ ಅದನ್ನ ಹಾಕಿದ್ರೆ 1 ತಾಸು 15 ಮಿನಿಟ್ ತಿರುಗಬೇಕಾದ್ರೆ. ಇದು 1 ತಾಸಿನಾಗ 60 ಲೀಟ್ರ್ ಎಣ್ಣೆ ತಗೋತದೆ. 2 ಕ್ವಿಂಟಲ್ ಕುಸಿಬೇಕು ಅಂದ್ರೆ ನಿಮಗೆ ಕ್ವಿಂಟಲ್ ಗಟ್ಟಲೆ ಎಣ್ಣೆ ಕೊಡೋಕ್ಕಾಗೈತಿ. ಅಂದ್ರೆ ಅದರ್ಲಿಂತ ಏನಾಗತಿ, ಅದು ಗಂಡಾಳ ಬೇಕು. ಇದು ಹೆಣ್ಮಕ್ಳ ಮೇಲೆ ನಡೀತಿ. ಅದ್ಭುತ, ಮಸ್ತ್ ಆತ್. ಇದು ಗರಮ್ ಆದಾಗನ ಹಿಂಡಿ ಕಂಡು ಬರ್ತದೆ. ಗರಮ್ ಇರಲಿಲ್ಲ, ಕುಸುಬಿನ ಹಾಕಿದ್ರೆ ಲಾಕ್ ಆಗ್ತದೆ. ಇದನ್ನ ಹಾಕಿ ಇದು ಒಳಗೆ ಸಿಕ್ಕೊಂಡಿರ್ತದೆ ರೀ. ಅದು ಬಂದ್ ಮಾಡೋ ಮುಂದೆ ಸಿಕ್ಕೊಂಡಿರ್ತದಲ್ರಿ, ಅದು ಹೊರಗೆ ಹಾಕ್ತದೆ. ಈ ಮಷಿನ್ ಇದು ಒಂದು ನೋಡ್ರಿ, ಮತ್ತೇನು ಮೇಂಟೆನ್ಸ್ ಇಲ್ಲ. ಹಾಕ್ಬೇಡ, ಹಾಕ್ಬೇಡ, ಹಾಕಿ ಎಲ್ಲ ಬಂದು ಹಾಕ ಈಗ ಬರೀ ಕುಷ್ಬಿನ ಹಾಕ್ಬೋದಾ ಇದಕ್ಕೆ? ಬರೀ ಕುಷ್ಬಿ ಮತ್ತೇನಾರ ಹಾಕ್ಬೋದ್ರಿ? ಇದು ಶೇಂಗಾನು ಹಾಕ್ಬೋದು, ಸಟ್ಟಿ ದರ್ಶಿಲ್ಲ. ಹೌದಾ? ಶೇಂಗಾ ಕಾಯಿನೇ ಹಾಕ್ಬೋದು? ಹಾಕ್ಬೋದು. ಹೌದಾ? ಶೇಂಗಾ ಕಾಯಿನ ಹಾಕ್ಬೋದು. ಕಾಯಿ ಹಾಕಿದ್ದು ಹಿಂಡಿ ಆಗಿ ಬರುತ್ತೆ, ಎಣ್ಣೆ ಬೇರೆ ಆಗಿ ಬರುತ್ತೆ. ಅಲ್ಲಿಗ ಹಿಂಡಿ ಹಂಗೆ ಬರ್ತದೆ. ಈ ಒಂದೊಂದು ಮಿಷಿನ್ನಾಗ ಒಂದೊಂದು ಥರ ಹಿಂಡಿ ಬರುತ್ತಾ ಅಂತ ಹೇಳ್ತಾರೆ. ಹೌದು ಹೌದು, ಅದು ನಿಮಗೂ ಗೊತ್ತಿರುತ್ತೆ. ಈಗ ಎಣ್ಣೆಗಾಣ ತಂದವ್ರಿಗೆ ಭಾಳ ಇಂಪಾರ್ಟೆಂಟು ಹಿಂಡಿಯಲ್ಲಿ ರೊಕ್ಕ ಇದೆ. ರೊಕ್ಕ ಐತೆ, ಹೌದಲ್ರಿ? ಮಾರಿದ್ರೆ ಒಂದಿಷ್ಟು ರೊಕ್ಕ ಬರ್ತಾವೆ. ಚಲೋ ಹಿಂಡಿ ಬಂದ್ರೆ ಚಲೋ ರೇಟಿಗೆ ಸೇಲ್ ಆಗುತ್ತೆ. ಹಂಗಾಗಿ ಇದು ಹಿಂಡಿ ಹೆಂಗೆ ಬರ್ತದೆ? ಹಿಂಡಿ ಚಲೋ ಬರ್ತೈತೆ ರೀ. ಹೌದಾ? ಹಿಂಡಿ ಬಂದತ್ ನೋಡಿ ಸರ್. ಇದು ಈ ಮಿಷಿನ್ದ? ಅದು ಇದು ಆ ಮಷಿನ್, ಅದು ಇದು ಶೇಂಗಾದ್ರಿ. ಇದು ಶೇಂಗಾದ ಕುಸಿಬಿದ. ಇದು ಒಂಚೂರು ನೋಡ್ಬಿಡೋಣ. ಹಾಂ ಹಾಂ. ಓಹೋ, ಅಂದರೆ ಇದು ತಳ್ಳಗ ಬಂದ್ಬಿಡುತ್ತೆ. ಭಾಳ ದಪ್ಪ. ನಾ ಬೇರೆ ಕಡೆ ನೋಡಿ ಭಾಳ ದಪ್ಪ ಬರ್ತಲ್ಲ. ಅದು ಕಟ್ಗೆ ಗಾನ್ರಿ. ಇಲ್ಲ, ಕಟ್ಗೆ ಗಾಂಧ ತೊಗೊಂಡ್ರೆ 20% ಎಣ್ಣೆ ಉಳಿತೈತಿ ಇದ್ರಾಗ.
ಓಹೋ, ಹಂಗಾರೆ ಈಗ ಆ 20% ನಮ್ಗೆ ಬಂತಲ್ಲ. ಹಾಂ, ನಮಗೆ ಬಂತಂದ್ರೆ ಈಗ ಎಣ್ಣೆ ಗಾನ ಈಗ ಎಲ್ಲ ಕಡೆನೂ ಕೇಳೀನಿ. ಗಾನ ಹಾಕಿದವ್ರು ಎಷ್ಟೋ ಮಂದಿ ನನ್ನ ಜೋಡಿ ಹಾಕಿದವ್ರು 4 ಮಂದಿ ನನ್ನ ಸಲಹೆ ತೊಂದು ಹಾಕಿದವರು ಲಾಸ್ ಆಗ್ಯಾರ. ಗಾನನೂ ತೆಗ್ದಾರ. ಯಾಕೆ ಕಟ್ಟಿಗೆ ಗಾನ ಅವು ಸ್ಟೀಲಿಂಗ್ ಗಾನದಾಗ ದಪ್ಪ ಹಿಂಡಿಕೆ ಎಣ್ಣೆ ಬಂದ್ರೆ 20% ಎಣ್ಣೆ ಉಳಿತು. ಈಗ ಅದ ಕುಸಿಬಿಂದ ಅದಕ್ಕೆ ಹಾಕ್ರಿ ನೀವು 8 ಕಿಲೋಕ್ಕೆ 1 ಕಿಲೋ ಎಣ್ಣೆ ಬರ್ತದೆ. ಇದಕ್ಕೆ ಹಾಕ್ರೆ 5 ಕಿಲೋಕ್ಕೆ 1 ಕಿಲೋ ಎಣ್ಣೆ ಬರ್ತದೆ. ಹೌದಾ? ಅದನ್ನ ತೋರಿಸ್ಬಿಡೋಣ ಬರ್ರಿ. ಹಂಗಾರೆ ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಹಾಂ, ಈಗ ಈ ಗಾಣದಾಗ ಹಾಕೋದ್ರಿಂದ 5 ಕಿಲೋಕ್ಕೆ 1 ಕಿಲೋ ಎಣ್ಣೆ ಬರ್ತದೆ. ಹೇಳಿ, ಈ ಗಾಣದಾಗ ಹಾಕೋದ್ರಿಂದ 8 ಕಿಲೋಕ್ಕೆ 1 ಕಿಲೋ ಎಣ್ಣೆ ಬರ್ತದೆ. 8 ಕಿಲೋ, ಅಯ್ಯೋ 3 ಕಿಲೋ ಜಾಸ್ತಿ ಆಗುತ್ತೆ. ಮತ್ತು ಕಟ್ಟಿಗೆ ಗಾನ ಸ್ಟೀಲ್ ಗಾನ ಅಂತೇಳಿ ಕೆಟ್ಟು ತರ್ತಾರಲ್ರಿ, ಲಾಸ್ ಎದಕ್ಕೆ ಹಾಕ್ತಾರ? 20% ಈಗ ದನಗೋದವ್ರಿಗೆ ಲಾಭ ಐತಿ. ಹಾಂ, ಅವ್ರಿಗೆ ಏನು ಇರ್ತೈತಿ ದನಗಳು ನೀಟಕ್ಕ ಅಂತ. ನಮಗೆ ಕೊಡೋದು ಏಟ್ ಕೊಡ್ತಾರ ಅವರು? ಇದನ್ನು ಹಾಕೋದ್ರಲಿಂತ ಯಾವಾಗೂ ತ್ರಾಸಿಲ್ಲ. ಎಣ್ಣೆ ಒಳಗೂ ತ್ರಾಸಿಲ್ಲ, ಹಿಂಡಿಕೆ ಎಣ್ಣೆ ಒಳಗೆ ತ್ರಾಸಿಲ್ಲ. ಬಿಸ್ನೆಸ್ ಮಾಡಿ ಹೆಣ್ಮಕ್ಳ ಮೇಲೆ ನಡೀತೈತಿ. ಹಾಂ, ಭಾಳ ಮೂಲ ಪಾಯಿಂಟ್ ಅದ. ಈಗ ಒಂದು ಗಾಣಕ್ಕೆ ಇವು ಗಾಣ ಅದಾವ್ರಿ. ಈಗ ಈ ಗಾಣಕ್ಕೆ ಒಬ್ಬ ಲೇಬರ್ ಬೇಕು. 500 ರೂಪಾಯಿ ಕೊಡ್ಬೇಕು ನಾವು. ಇವತ್ತು ಹಾಕಿದ್ರು ಕೊಡ್ಬೇಕು, ಹಾಕಿ ಕೊಡ್ಬೇಕು ಬಿಡ್ರಿ ಲೇಬರ್. ಅದಕ್ಕೂ ಒಬ್ರು ಬೇಕು, ಇದಕ್ಕೂ ಒಬ್ರು ಬೇಕು. ಈಗ 3 ಅದಾವ, ಅದಕ್ಕೆ ಒಬ್ಬರೇ ಹಾಕ್ತೀನಿ. ಇದನ್ನ ಸ್ಟಾಪ್ ಇಟ್ಟಿನ, ಏನು ಮಾಡಂಗಿಲ್ಲ ತಂದು ಹಂಗ ಬಿಟ್ಬಿಟ್ಟಿನಿ. ಏನಿಲ್ಲ ನೋಡ್ರಿ ಅದ್ರೊಳಗೆ. ಈ ಹಿಂಡಿಕಣ್ಣಿ ಪ್ಯಾಲೆಟ್ ಮಾಡೋ ಸಂಬಂಧ ಇದನ್ನ ಪುಡಿ ಮಾಡಕತ್ತೀನಿ ನೋಡಿ. ಅಯ್ಯೋ ಶಿವನೇ, ಅದ ಹಿಂಡಿಕಣ್ಣಿ. ಈಗ ನಿಮಗ ಹಿಂಗೆಲ್ಲ ಅನುಭವ ಆದ್ಮೇಲೆ ಈ ಮಿಷಿನ್ ತರ್ಬೇಕಂತ ಬಂತ. ಹೌದ್ರಿ, ಅದಕ್ಕೊಂದು ಆಳ ಇದಕ್ಕೆ 1000 ರೂಪಾಯಿನಾಗ ಕೊಡ್ಬೇಕು. ಅದಕ್ಕೆ 500, ಇದಕ್ಕೆ 500 ಒಂದು ಆಳಿಗೆ. ಹಾಳಿಕೆ ಯೂಟ್ಯೂಬ್ದಾಗ ನಿಮ್ಮ ಇದ್ರಲಿಂತ್ರ ಚೆಕ್ ಮಾಡಿದಾಗ ನನಗೆ ಈ ಮಷಿನ್ ಸರಿ ಅನಿಸ್ತು. ಲಾತುರ್ಗೆ ಹೋಗಿ ತೊಗೊಂಬಂದು ಈಗ ನಾವು ಏನು ನಮ್ಮ ಅಣ್ಣನ ಮಗಳು ಅಕ್ಕೆ ಮೇಂಟೆನ್ಸ್ ಮಾಡ್ತಾವೆ. ನಾನು ಮುಂಜಾನೆ ಎದ್ದಿರ್ತೀನಿ, ಒಂದು ತಾಸು 2 ತಾಸು ಹಿಂಗೆ ಅಡ್ಡಾಡ್ತು ಮಂದ ಅವರ ಮೇಂಟೆನ್ಸ್ ಮಾಡ್ತಾರೆ. ವ್ಯಾಪಾರಗಾರ ಗುಟ್ಟು ಎಲ್ಲ ನೋಡ್ರಿ, ಭಾಳ ಅದ್ಭುತವಾಗಿ ತಿಳ್ಕೊಂಡ್ರಿ. 20% ಇಲ್ಲೇ ಹೋಗ್ಬಿಟ್ರ ಲಾಸ್ ಆಗತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ಆ 20% ಇಲ್ಲಿ ಉಳಿಸಿರಿ ಸರ್. ಒಬ್ಬರ ತಲೆಗೆ ಏನೈತಿ, ಕಟ್ಟಿಗೆ ಗಾಣದ ಪ್ಯೂರ್ ಇದು ಹಿಂಗಂತ ಹೇಳ್ತಾರೆ. ಆ ಇದ್ರಕ್ಕಿನ್ನ ಈ ಕಟ್ಟಿಗೆ ಗಾಣ ಈ ಗಾಣಿನಾಗ ಎಣ್ಣೆ ಕಾದು ಬರ್ತೈತಿ. ಓಹೋ, ಹೀಟ್ ಜಾಸ್ತಿ ಬರ್ತೈತಿ. ಹಿಂಡಿಕಣ್ಣಿ ಹಿಡಿಯಾಕ ಬರಂಗಿಲ್ಲ ನಮಗೆ. ಅಷ್ಟು ಸುಟ್ಟು ಬರ್ತಿರ್ತೈತಿ. ಯಾಕೆ ಇಷ್ಟು ದಪ್ಪ ಬರ್ತೈತಿ. ಅದನ್ನ ಮೀಟ್ ತೆಗಿಬೇಕು ನಾವು. ಮೀಟ್ ತೆಗೆದ್ರು ಅಲ್ಲಿ ಕಾದು ಬರ್ತೈತಿ ಎಣ್ಣೆ. ಅದ್ರೊಳಗಿಲ್ಲ, ಏನೂ ಕಾಯಂಗಿಲ್ಲ. ಹಿಂಡಿಕಣ್ಣಿ ನಮ್ಮ ಕೈಗೆ ಹತ್ತಂಗಿಲ್ಲ. ಮ್ಯಾಗ ಕುಸಿಬಿ ಹಾಕೋದು, ಅದು ಹೋಗತಿ. ಒಂದು ಮರ ತೊಗೊಂಡು ಆ ಕಡೆ ಹೋಗಿದ್ ಬಿಡ್ತು. ಸಾಹೇಬ್ರ, ಈಗ ಅಲ್ಲಿ ತಂದ್ರಿ, ಇಲ್ಲಿ ಎದಕ್ಕೆ ಹಾಕಿದ್ರಿ ಇದನ್ನ? ಇಲ್ಲಿ ಹಾಕಿದ್ರಿ ಇದನ್ನ. ಎದಕ್ಕದ? ಫಿಲ್ಟರ್ ಆಗಾಕ. ಫಿಲ್ಟರ್ ಆಗುತ್ತದ. ಫಿಲ್ಟರ್ ಆಗಿ ಎಣ್ಣೆ ಬರುತ್ತಾ? ಈಗ ಹಂಗ ಹಾಕಿ 3 ದಿನ ಇಟ್ಟು ಕೊಡ್ತಾರ್ರಿ. ಫಿಲ್ಟರ್ ಮಾಡ್ಲಾರ್ದ ಟಾಕಕ್ಕಿಟ್ಟ 3 ದಿನ ಗಸಿ ಬರೋದು ಬಡ್ಡ್ಯಾಗ. ಮ್ಯಾಗ ತುಳು ಬರೋದು. ಆದ್ರೂ ತುಳು ಬಂದ್ರು ಅದು ಎಣ್ಣೆ ದಿಪ್ಪ ಬರ್ತದೆ. ಇದು ಫಿಲ್ಟರ್ನಾಗ ಇದಕ್ಕೆ 4 ಅರಿವೆ ಅದಾವ್ರಿ. ಈ ಅರಿವ್ಯಾಗ ಸೋಸಿ ಹೊಲಸ ಅಲ್ಲಿ ಹಿಡ್ಕೋದಕ್ಕೆ ಪ್ಯೂರ್ ಎಣ್ಣೆ ಬಿಡೋದು. ಓ, ಈಗಲೇ ಕೊಟ್ಬಿಡ್ಬೋದು ಇದನ್ನ? ಈಗ ಕೊಡ್ಬೋದು. ಈ 3 ದಿವಸ 4 ದಿವಸ ಕಾಯ್ಬೇಕಂತ ಇಲ್ಲ. ಹಂಗಾಗಿ ನೀವು ಬಂದವ್ರಿಗೆ ಯಾವಾಗಲೇ ಹಾಕಿ ಮುಂದೆ ಯಾಕೆ ಹಾಕಿ ಕೊಡೋದು ಅಂದ್ರೆ ಎಲ್ಲ ರೆಡಿ ಅದಾವ್ರಿ. ನಾನು ಫಿಲ್ಟರ್ ರೆಡಿ ಐತಿ, ಮಷೀನು ರೆಡಿ ಐತಿ. ಅವ್ರು 20 ಮಿನಿಟ್ ನಿಂತಾರೆ ಅಂದ್ರೆ ಮಾಡೇ ಕೊಟ್ಟ ಬಿಡುತ್ತೆ. 10 ಲೀಟ್ರ್ ಬೇಕಪ್ಪ ಅಂದ್ರೆ 20 ಮಿನಿಟ್ನಾಗ ಮಾಡಿಕೊಡ್ತೀವಿ. ಸೂಪರ್. ಇದು ತಾಸಿಗೆ ಎಷ್ಟು ಇಳುವರಿ ಬರುತ್ತೆ? ತಾಸಿಗೆ 2 ಕ್ವಿಂಟಲ್ ಹೋಗತ್ರಿ. 50 ರಿಂದ 60 ಲೀಟರ್ ಎಣ್ಣೆ ತೆಗಿಬೋದು ತಾಸಿಗೆ. ಒಂದು ತಾಸಿಗೆ 60 ಲೀಟರ್ ಎಣ್ಣೆ ತೆಗಿಬೋದು. 2 ಕ್ವಿಂಟಲ್ ಎಣ್ಣೆ ರೀ, ಶುದ್ಧವಾದ ಎಣ್ಣೆ. ಓ, ಇಲ್ಲಿ ರೆಡಿ ಐತಿ. ಈಗ ಯಾರು ಬಂದ್ರೆ 5 ಲೀಟರ್ ಬಂದರೂ ಹಾಕಿ ಕೊಡ್ತೀನಿ. 10 ಲೀಟರ್ ಬಂದರೂ ಹಾಕಿ ಕೊಡ್ತೀನಿ. ಬೆಂಗಳೂರಿಗೆ 100 ಲೀಟರ್ ಹೋಗತ್ರಿ ಮೆಂತ್ಲಿ. ನಂದು ಬೆಂಗಳೂರಿಗೆ ನೋಡ್ರಿ. ಹಾವೇರಿಗೆ 100 ಲೀಟರ್ ಹೋಗತ್ರಿ ಮೆಂತ್ಲಿ. ಇಲ್ಲಿ ಡೈಲಿ ಇಲ್ಲ ಇವತ್ತು ಕಮ್ಮಿಯಪ್ಪ ಅಂದ್ರೆ 50 ಲೀಟರ್ ಮಾಡ್ತೀವಿ. ಅಂದ್ರೆ ಟಾರ್ಗೆಟ್ 200 ಲೀಟರ್ನೂ ಐತಿ ನಮ್ದು. ಆದ್ರೂ 50 ಲೀಟರ್ ನಮ್ಮ. ಓಕೆ. ಭಾರತ್ ಅಗ್ರಿಟೆಕ್ಕಿಗೆ ಹೋದ್ರೆ ಅವ್ರು ಏನಂತ ಕೇಳಬೇಕು ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ಮಿಷಿನ್ ಅಂತ ಹೇಳಿದ್ರೆ ಸಾಕು. ಹೌದಲ್ಲ? ಇದು ಈ ಮಿಷಿನ್ ಕೊಡ್ತಾರೆ ಅವರು. ಈಗ ಇನ್ನೊಂದು ವಿಷಯ ಬರುತ್ತೆ ರೀ ಮುತ್ತಣ್ಣಾರ, ರೇಟ್ ಎಷ್ಟು ಅಂತ ಗಮನದಲ್ಲಿ ಇರ್ತದೆ. ರೇಟ್ ಎಷ್ಟು ರೀ ಇದಕ್ಕೆ? 3,89,000 ಪ್ಲಸ್ GST. ಅಷ್ಟು ಕೊಟ್ಟು ತಗೊಂಬಂದ್ರಿ. ಎಷ್ಟು ವರ್ಷ ಆಯ್ತು ಸರ್ ತಗೊಂಬಂದು? 3 ವರ್ಷ ಆತಂದ್ರೆ. ಮುತ್ತಣ್ಣಾರ, ಇನ್ನೊಂದು ಸಮಸ್ಯೆ ಬರುತ್ತಾ? ಮಿಷಿನ್ ಏನ ಕೊಟ್ಟರು, ನೀವು ಶುರು ಮಾಡಿದ್ರಿ, ಅವ್ರು ನೋಡಿದ್ರೆ ಅಲ್ಲಿ ಲಾತೂರಾಗ ಇರ್ತಾರ, ಮಹಾರಾಷ್ಟ್ರ.
ಏನಾರ ಆಯ್ತಪ್ಪ ದಡಗ್ನ ಇದ್ರ ಸರ್ವಿಸ್ ಹೆಂಗೈತ್ರಿ? ಮೇಂಟೆನೆನ್ಸ್ ಜೀರೋ ರೀ ಅದು. ಜೀರೋ ಏನೂ ಇಲ್ಲ ಅದ್ರೊಳಗೆ. ಏನು ಬರಂಗಿಲ್ಲ? ಏನು ಬರಂಗೇ ಇಲ್ಲ ಅದು. 6 ತಿಂಗಳಿಗೊಮ್ಮೆ ಆಯಿಲ್ ಚೇಂಜ್ ಮಾಡ್ಬೇಕ್ರಿ. ಇದು 6.5 ಲೀಟ್ರ್ ಆಯಿಲ್ ಹಾಕ್ಬೇಕು. ಅದು ಬಿಟ್ಟು ಮತ್ತೇನೂ ಇಲ್ಲ. ಈಗ ಅವರು ಬಂದಾಗ ಏನಾದರೂ ಅಲ್ಲಿಂದ ತಂಡ ಬಂದು ಏನಾದರೂ ಇದನ್ನ ಮಾಡಿ ನಿಮಗೆ ತೋರಿಸಿ ಕೊಟ್ರ ಹೆಂಗಂತ? ಅಲ್ಲಿ ಲಾತೂರ್ಗೆ ಹೋದಾಗ ಅವರು ಡೆಮೋದಾಗ ತೋರಿಸಿದ್ರಿ. ನಾವು ಅದ ಪ್ರಕಾರ ಇಲ್ಲಿ ಮೇಂಟೆನೆನ್ಸ್ ಮಾಡ್ತೀವಿ. ಅಲ್ಲಿ ಎಲ್ಲ ತೋರಿಸ್ಕೊಟ್ಟಾರೆ. ಈಗ ನಾ ಎಲ್ಲೇ ತೊಂದ್ರೂ ಅಲ್ಲಿ ಮೇಂಟೆನೆನ್ಸ್ ನೋಡ್ಕೊಂಡು ಇಲ್ಲಿ ಮಾಡ್ತೀನಿ ರೀ. ನೋಡಾಕ ಇದಕ್ಕೆ ಹೋಗಿರ್ತೀವಿ ನಾವು, ಲಾತೂರ್ ತನಕ ಹೋಗಿರ್ತೀವಿ. ಅವ್ರ ಫ್ಯಾಕ್ಟ್ರಿ ಎಲ್ಲಿತ್ತಲ್ಲಿ ಅವ್ರ ಕಡೆಯಿಂದ ಎಲ್ಲನೂ ಸೊಲ್ಯೂಷನ್, ಇದು ಹೆಂಗ ಎಲ್ಲ ಇದು ನೀರು ರೀತಿ ಮಾಡ್ಬೇಕು, ಇದು ಆ ಪ್ರಕಾರ ನಾವು ಮಾಡಿದ್ವಿ. ಎಷ್ಟು HP ಮೋಟರ್ ರೀ ಇದು? ಇದು 12.5 HP ಮೋಟರ್. ಹಂಗಾರೆ ಇದು ಮನಿ ಕರೆಂಟಿಂಗ್ ನಡೆಯಂಗಿಲ್ಲ, ಬೇರೆ ತಗೋಬೇಕು. ಕಮರ್ಷಿಯಲ್ ಏರಿಯಾಕ್ಕೆ ಬರ್ಬೇಕು. ಕಮರ್ಷಿಯಲ್ ಏರಿಯಾಕ್ಕೆ ಬರಬೇಕು. ಇದು ನಾವೊಂದು ನಿಮ್ಮದಂತೂ ದೊಡ್ಡ ಗೋಡೌನ್ ಐತ್ರಿ, ಸಣ್ಣ ಜಾಗದಾಗ ಮಾಡ್ಬೋದು ಸರ್. ಇದನ್ನ ನೋಡಕತ್ತಿದೇನಂತ ಪರಿ ದೊಡ್ಡದೇನಲ್ಲ, ಒಂದು 20-30 ಜಾಗದಾಗ 10-20 ನಡೀತೈತೆ ಸರ್. ಇದು ನಡೆಯಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ದಂಧಗಳು ಹಂಗ ಇಂಪ್ರೂವ್ ಆದಂಗ ಮುಂದೆ ನಿಂತು ಹಾಕಿ ಕೊಡಕ ಹತ್ತಿದಾಗ ಸ್ಟಾಕ್ ಮಾಲ್ ಬೇಕಾಗ್ತದೆ. 10 ಕ್ವಿಂಟಲ್ ಕುಸ್ಬಿ ಹಾಕಿ ಕೊಡ್ಬೇಕಾತಪ್ಪ ಅಂದ್ರೆ 6 ಜಾಗ ಸಾಲಾಗಿಲ್ಲ. ಅಂದ್ರೆ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ಮಾಡಿದ್ರ ನಿಮ್ಮಷ್ಟ ದೊಡ್ಡ ಶೆಡ್ ಏನ್ ಬೇಕಾಗಿಲ್ಲ, ದೊಡ್ಡ ಪ್ರಮಾಣದಾಗ ಮಾಡ್ರಿ. ನಾನು ಸಣ್ಣ ಇಳುವರಿ ಸಣ್ಣ ಇದ್ರಾಗ ನಂದು ತೆಳಗಿಂದ ಒಂದು ಗೋಡೌನ್ ತೋರಿಸ್ತೀನಿ ಇಲ್ಲಿ. ನನ್ನ ಮನೆಯಾಗೆ 15-20 ನಾ ಮಾಡೀನಿ ಮೊದಲು. 1 ವರ್ಷ ಮಾಡೀನಿ. ಓಕೆ. ಅದು ಮಾಡಿದ ಗಿರಾಕಿಗಳು ಹೆಚ್ಚಾಗನಂತಲೇ ನಾ ಇಲ್ಲಿ ಹೊರಗೆ ತೊಗೊಂಡ್ಬಂದೀನಿ. ಇದನ್ನು ಮುತ್ತಣ್ಣಾರ ಮಿಷಿನ್ ಏನೋ ತಂದ್ರಿ, ಹಾಕಿದ್ರಿ, ರೆಡಿ ಆತಪ್ಪ, ಶುರುವಾತ್. ಈಗ ಒಂದು ತಾಸಿಗೆ ಎಷ್ಟು ಬರುತ್ತೆ ಇದ್ರಾಗ ಇಳುವರಿ ಹೇಳ್ತಾ ಇದ್ರಿ ಅವಾಗ? ಒಂದು ತಾಸಿಗೆ 2 ಕ್ವಿಂಟಲ್ ಐತ್ರಿ. 50-60 ಲೀಟರ್ ಎಣ್ಣೆ ಬರ್ತೈತಿ. 50-60 ಲೀಟರ್ ಎಣ್ಣೆ ತೆಗೆದ್ರಿ. ಅಲ್ಲಿಂದ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ. ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಂಡ್ರಿ? ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರಿ ಸರ್? ಇದು ನಮ್ಮ ಮಾರ್ಕೆಟ್ ಎಲ್ಲಿ ಹೋಗಿ ಅಡ್ವರ್ಟೈಸ್ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಸರ್. ಇಲ್ಲೇ ಬಂದು ಹೋಯ್ತಾರ ಮುಂದೆ. ನನ್ನಂತಲೇ ಬರ್ತಾರೆ. ಬೆಂಗಳೂರವರು ಬರ್ತಾರ, ಹಾಸನದವರು ಬರ್ತಾರ, ಹಾವೇರಿಯವರು ಬರ್ತಾರ, ಗೋವಾದವರು ಬರ್ತಾರ, ಬಿಜಾಪುರದವರು ಬರ್ತಾರ. ವೀಕ್ಷಕರಿಗೆ ಒಂದೇನು ಅಂತಂದ್ರೆ, ಈಗ ನೀವು ನಂಬ್ತೀರ ಇಲ್ಲ, ನಾವು ಓದಿ ಎಲ್ಲ ಮಾಡಿ ಎಲ್ಲರ ಕೆಲ್ಸಕ್ಕೆ ಹಿಡಿದು ಆಫೀಸ್ಗೆ ಹೋಗ್ಬೇಕಂದ್ರೆ 2 ತಾಸು 3 ತಾಸು ನಾವು ರೋಡ್ನಾಗ ಹೋಗ್ಬಿಡ್ತೀರಿ. ನಮ್ದು ಹೌದೌದು. ಆ ಟ್ರಾಫಿಕ್ನಾಗ ಹೋಗಿ ಆಫೀಸ್ನಾಗ ಸೇರಿ ಹೋಗಿ ತಿಂಗಳ ದುಡ್ಕೊಂಡು ಬಂದ್ರೆ ಡಿಗ್ರಿ ಮಾಡಿದವ್ರಿಗೆ ಹೇಳ್ತೀನಿ, ನೀವು ನಂಬ್ತೀರ ದೊಡ್ಡ ದೊಡ್ಡ ಕಂಪನಿ ಹೆಸರಷ್ಟ 25,000 50,000 ತರದ್ರಾಗ ಸೋತ್ ಹೋಗ್ಬಿಡ್ತಾರ. ಈಗ ನೀವು ಹೇಳ್ರಿ ಸ್ವಂತ ಉದ್ಯೋಗ ಮಾಡಿರಿ, ಜಾಸ್ತಿ ಬಂಡವಾಳ ಏನು ಹಾಕಿಲ್ಲ, ನೀವು ಅದನ್ನ ಹಾಕಿದ್ ಬಿಟ್ರೆ ಮತ್ತೇನ್ರ ಮಾಡಿರಿ? ಏನು ಇಲ್ಲ. ಹಂಗಾರೆ ತಿಂಗಳಿಗೆ ನೀವೆಷ್ಟು ದುಡಿತೀರಿ ಮುತ್ತಣ್ಣ? ನಾವು ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿತೀವಿ. 3 ಲಕ್ಷ ರೂಪಾಯಿ ದುಡಿತೀರಿ. ವರ್ಷಕ್ಕೆ 12 36 ಲಕ್ಷ ರೂಪಾಯಿ ಪ್ಯಾಕೇಜ್ ನಿಮ್ದು. ಹಳ್ಳಿಯಾಗಿದ್ಕೊಂಡು ಹೌದಾ ಸರ್? ಏನಾಗ್ತೈತಿ ಹೇಳ್ರಿ, ಈ ಹಳ್ಳಿ ಒಳಗೆ ಏನಾಗೈತಿ, ನೌಕರಿ ಇಂಜಿನಿಯರ್ ಅವಂಗ 50,000 ಪಗಾರ ಇರಲಿ, ಬೆಂಗಳೂರಾಗ ಅದೀನಿ, ಹೈದರಾಬಾದ್ ಆಗದೀನಿ, ದಿಲ್ಲಿ ಆಗದೀನಿ ಅಂತ ಹೇಳ್ತಾರೆ. ಅಷ್ಟು 50,000 ರೂಪಾಯಿ ಕೊಡೋದ್ರೊಳಗೆ ಇಲ್ಲಿ ಇಂಥ ದಂಧಗಳು ಇದೊಂದಂತಲ್ಲ, ತಮಗೆ ಯಾವ್ದಿರ್ತ ಆ ದಂಧ ಮಾಡಿ ನಿಯತ್ಲೆ ಮಾಡಿದ್ರೆ ಎಲ್ಲರೂ ಯಶಸ್ಸಕ್ಕೆ. ನಿಯತ್ತಿಲ್ಲ ನಾವು ಮಾಡಕತ್ತಿದ್ವಿ ಅಂದ್ರೆ ಯಾವ್ದ್ರೊಳಗೂ ಆಗೋದಿಲ್ಲ. ಫಸ್ಟ್ ಹೇಳುದು, ಈಗೇನೇ ನಾವು ದಂಧ ಮಾಡಕತ್ತಿದ್ರು ಮಾಡಬೇಕ, ದಾರಿಗೆ ತರಬೇಕಪ್ಪ ಅಂತಂದ್ರೆ ಶ್ರಮ ಐತೆ. ಶ್ರಮ ಟ್ರಾಫಿಕ್ ಶ್ರಮ ಪಡ್ತಾರೆ. ನಾವಿಲ್ಲಿ ಸ್ವಂತ ಇದ್ದು ನಾವು ಇದನ್ನ ಮಾಡ್ಕೊಂಡು ನಮ್ಮ ಯಶಸ್ಸು ಸಿಗ್ತದೆ. ಇದನ್ನ 3 ಲಕ್ಷದಿಂದ 10 ಲಕ್ಷ ತನಕ ದುಡಿಬೋದು. ಇನ್ನೊಂದು ವರ್ಷ ಹೋಗ್ರಿ, ನಾವು ಮಂತ್ಲಿ 10 ಲಕ್ಷ ಆಗ್ತದೆ ನಾನು. ಯಾಕೆ ಈಗ ನಾನು 2 ವರ್ಷ ಒಳಗಿತ್ತು ನಂದು ಗಾನದ. ಈಗ 8-9 ತಿಂಗಳು ಹೊರಗೆ ಬಂದಿನ. ಹೊರಗೆ ಬಂದಿಂದ ಆದಾಯ ನಾನು ಡಬಲ್ ಆಗೈತಿ. ಅಲ್ಲಿ 10 ಲೀಟ್ರ್ ಹೋಗಿತ್ತು, 5 ಲೀಟ್ರ್ ಹೋಗಿತ್ತು. ಇಲ್ಲಿ ಡೈಲಿ 50 ಲೀಟ್ರ್ 100 ಲೀಟ್ರ್ 200 ಲೀಟ್ರ್ ತನಕ ಹೋಗತ್ತೆ. ಹಂಗೆ ಎಲ್ಲ ಕಡೆ ಗೊತ್ತಾತಂತ ತಿಳ್ಕೊರಿ. ಈಗ ನಂದು ಇಲ್ಲಿ ಲೋಕಲ್ಲೂ ಬಾಗಲಕೋಟೆ ನವನಗರ ಹೋಗತ್ರಿ, ಗೋವಾ ಹೋಗತ್ರಿ, ಮುದೋಳು ಹೋಗತ್ರಿ. ಒಬ್ಬೊಬ್ರು ಎಣ್ಣಿಗೆ ಬಂದ್ರೆ ಕಾಲಿನ. ಇದು ಏನಂದ್ರಿ? ಇದು ಕ್ಯಾಟಲ್ ಪೀಡ್ ರೀ. ಹೌದಾ? ಹಸುಗೆ ಟಗರು ಆಡ್ರಿ ಗೋಟ್ ಫಾರ್ಮ್ ಇರ್ತಾವಲ್ಲ ಸರ್. ಗೋಟ್ ಫಾರ್ಮಿಗೆ ಇದು ಫೇಮಸ್ ಇದು. ಇದು ಹೆಂಗೆ ಮಾಡಿದ್ರಿ ಇದನ್ನ ಮಷಿನ್ ಐತ್ರಿ. ಬರ್ರಿ ಈಗ ಇದು ರೀ ಹಿಂಡಿಕಣ್ಣಿ, ಇದು ಕುಸಿಬಿ, ಶೇಂಗಾ, ಕೊಬ್ಬರಿ. ಇಲ್ಲಿ ಬರ್ರಿ ಮತ್ತೆ ತೋರಿಸ್ತೀನಿ ಬರ್ರಿ. ಈಗ ಅಮ್ಮ ಕಲ್ಸಕತ್ತಾರ ಹೊಟ್ಟನ್ರಿ ಇದು. ಎದ್ರ ಹೊಟ್ರಿ? ಹೈಬ್ರಿಡ್ ಇದ್ರಿ ಇದು. ಹೈಬ್ರಿಡ್ ಜೋಳದ್ರಿ. ಇಲ್ಲಿ ಇದು ಅಕ್ಕಿದ್ರಿ. ಇದು ಅಕ್ಕಿ ಹಿಟ್ರಿ. ಅದು ಹೈಬ್ರಿಡ್ ಹೊಟ್ಟು ಹಿಟ್ರಿ. ಅಕ್ಕಿ ಹಿಟ್ರಿ. ಇದು ಗೊಂಜಾಳ ರೀ. ಗೊಂಜಾಳದ ಹಿಟ್ಟು ಮತ್ತು ಗೊಂಜಾಳ ಹಿಟ್ಟು ರೀ. ಉಪ್ಪು ರೀ, ಸಾಲ್ಟ್. ಉಪ್ಪು ಇಲ್ಲ ತೋರಿಸಿ. ಇಷ್ಟು ಹಾಕೋದು? ಇಷ್ಟು ಹಾಕೋದು. ಎಷ್ಟಕ್ಕೆ ಎಷ್ಟು ಪ್ರಮಾಣ ರೀ ಇದು?
ಇದು ಕುಸಿಬಿದು 40%, 50% ಹಾಕ್ತಾರೆ ಸರ್. 10% ಶೇಂಗಾ, ಶೇಂಗಾದ ಹಿಂಡಿಕಾಯಿ, ಶೇಂಗಾದ ಹಿಂಡಿ 10% ಕೊಬ್ಬರಿ ಇದ್ರಿ, 10% ಕೊಬ್ಬರಿ ಇದೆ, 10% ಅಕ್ಕಿ ಹಿಟ್ಟು ರೀ, 10% ಗೊಂಜಾಳ ಹಿಟ್ಟು ರೀ, 10% 40% ಅದು ಇದು ಬಿಟ್ಟರೆ ಉಳಿದಿದ್ವೆಲ್ಲ 10%. 50% ಆದ್ರಿ. ಇವೆಲ್ಲ 5 ಥರ ಅದಲ್ರಿ, 10% ಇದನ್ನ ಮಾಡಿ ಇಲ್ಲಿ ಏನು ಮಾಡತ್ತೀರಿ? ಕಲಿಸ್ತೀರಿ? ಕಲ್ಸಿದ್ರಿ ಡೆಮೋ ಇದ್ರಿ. ಭಾರತ್ ಅಗ್ರಿ ಭಾರತ ಅಗ್ರಿ ಟ್ಯಾಕ್ಟ್ರಿ ಅವ್ರದಾರ ಇದೆ ಲಾತೂರ್ದ. ಈಗ ಇದನ್ನ ಮಾಡ್ಬೇಕಂತ ಹೆಂಗೆ ಐಡಿಯಾ ಬಂದಿತ್ತು ನಿಮ್ಗೆ? ಇದನ್ರಿ ಅದು ಕುಸುಬಿ ಹಿಂಡಿ ಒಳಗೆ ಸ್ವಲ್ಪ ಕುಸುಬಿದು ಸೊಟ್ಟು ಇದು ಬರ್ತೈತ್ರಿ, ಅದು ಸ್ವಲ್ಪ ಅದು ಇಸ್ಗಾರ ಬರ್ತೈತ್ರಿ ಗಡಕ್ಕೆ. ಇಸ್ಗಾರ ಅಂದ್ರೆ ಏನ್ರಿ, ಅದನ್ನ ಹಂಗ ತಿಂದು ಅಂದ್ರೆ ದನಗಳಿಗೆ ಜಡ್ಡ ಇಲ್ಲ. ಆ 90% ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ತಿನ್ನಾಕ. ಅದನ್ನ ತಿನ್ಬೇಕಪ್ಪ ಅಂತಂದ್ರೆ ನಾವು ಇದಕ್ಕೊಂದು ಉಪಾಯ ಮಾಡ್ಬೇಕಲ್ಲ ಅಂತ ಇದನ್ನ ಪ್ಯಾಲೆಟ್ ಮಾಡ್ಬೇಕು. ಯೂಟ್ಯೂಬ್ದಾಗ ಚೆಕ್ ಮಾಡಿದ್ದೇನೆ. ಇದನ್ನ ನೋಡಿ ಕಟ್ಟೆ ಪ್ಯಾಲೆಟ್ ಮಾಡ್ಬೇಕು ಅಂದ್ರೆ ಎಲ್ಲ ದನ ತಿಂತಾವೆ. ಇದರಿಂದ ಟಗರ, ಆಡ, ಹಸು, ಆಕಳ, ಎಮ್ಮೆ, ದನಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಎಲ್ಲ ಯೂಟ್ಯೂಬ್ ನೋಡೇ ಕಲ್ತೀರಿ ನೀವು? ಯೂಟ್ಯೂಬ್ ನೋಡೇ ಕಲ್ತೀನಿ. ಓಕೆ. ನಾನು ವಿಚಾರ ಮಾಡಕತ್ತಿದ್ದೆ ಇವ್ರಿಗೆ 3 ಲಕ್ಷ ಹೆಂಗೆ ಬರುತ್ತೆ ಅಂತೇಳಿ. ಈಗ ಗೊತ್ತಾಯ್ತು ನನಗೆ. ಅಂದರೆ ನೀವು ಒಂದೇ ಮಾಡ್ತಿಲ್ಲ, ಏನೇನು ಸಾಧ್ಯತೆಗಳಿದೆ ಅವನ್ನೆಲ್ಲ ಮಾಡಿ ಹಾಕಿರಿ ಮತ್ತು ನೀವೇ ಕಲ್ತು ಮಾಡಿರಿ. ನಾವು ಕಲ್ತು ಇನ್ನೊಬ್ರು ಯಾರು ಕೇಳಿ ಸಲಹೆ ಮಾಡೋದಿಲ್ಲ. ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಳ ಕೇಳೋದಿಲ್ಲ. ನನ್ನ ತಲೆ ಬಂತ ಅವತ್ತ ಮಾಡಿಬಿಡೋಣ. ಭಾರಿ ಅಲ್ಲ ತರ್ಬೇಕಂತ ಅಂದ್ಬಿಡುದು. ನಡಿಬೇಕಂತಂದ್ರೆ ನಡೀದೇ ಬಿಡ್ಲಿ. ನಡಿಬೇಕಂದ್ರೆ ನಮ್ಮ ಕೈಗೈತ್ರಿ ನಡೆಸೋದು. ನಡೆಸ್ಬೇಕಾದ್ರೆ ನಮ್ಮ ಕೈಗೈತೆ. ನಾವು ಹೋಗಿ ಇಲ್ಲಿ ಮೆಣಸಿನ ಹಾಕಿ ಎಲ್ಲಾರ ಕತ್ತರಾಗ ಹೋಗಿ ಎಲ್ಲಾರ ಹೋಗಿ ಕೂತಾರೆ, ಅದನ್ನ ದಂಧ ನಡೆಯಂಗಿಲ್ಲ. ಇಲ್ಲಿ ಬಂದಾಗ ಗ್ರಾಹಕರು ನೋಡಿ ಕುಂತು ಅವ್ರ ಮುಂದೆ ನಾವು ಮಾಡಿ ಕೊಡ್ತೀವಪ್ಪ ಅಂದ್ರೆ ಇದರ ನೋಡಿದ್ರಂದ್ರೆ ಕಣ್ಣಾರೆ ಕಾಂತಾರೆ ಮಾಡ್ತಾರೆ, ಹೋಯ್ತಾರೆ ಎಲ್ಲನೂ. ನಿಮ್ಮ ಯಶಸ್ಸಿನ ಕತೆ ಕೇಳಿ ಭಾಳ ಖುಷಿ ಆಯಿತು ಮುತ್ತಣ್ಣರೇ. ಯಾಕೆ ಅಂತಂದರೆ ವರ್ಷಕ್ಕೆ 50 ಲಕ್ಷ ಕೃಷಿದು ಬರುತ್ತೆ, ತಿಂಗಳಿಗೆ 3 ಲಕ್ಷ ಇದು ಬರುತ್ತೆ. ಹ್ಯಾಟ್ಸ್ ಆಫ್ ನಿಮಗೆ. ಭಾರತ ಅಗ್ರಿ ಟೆಕ್ನಾಲಜಿ ಏನೈತೆ ಅಂದ್ರೆ ಟೆಕ್ನಾಲಜಿ ಭಾಳ ಐತಿ. ಹೆಂಗೆ ಟೆಕ್ನಾಲಜಿ ಐತಂದ್ರೆ ಇವತ್ತು ನಾವು ಏನೋ ಮಾಡಕ್ಕೆ ಹೋದ್ರು ಅವ್ರ ಹತ್ರ ಆ ಜೋಡಣೆ ಇರ್ತದೆ. ಆ ಜೋಡಣೆ ತೊಗೊಂಡ್ರೆ ಉಳಿದ ಕಡೆ ತೊಗೋತೀವಿ, ಅದನ್ನ ಬಂದು ಮರದನ್ನ ನಾವು ಬಿಚ್ಚಬೇಕಾಗಿರ್ತದೆ. ಇವ್ರದ್ದು ಹಂಗಿಲ್ಲ. ಅಲ್ಲಿ ಏನೋ ಬಿಚ್ಕೊಂಡ್ಬಂದ್ರು ಜೋಡಿಸಿದ್ರು ಆಗಿಂದಾಗ ಕುಂದಿರ್ತೈತಿ. ಆ ಟೈಪ್ ಟೆಕ್ನಾಲಜಿಲಿ ಮಾಡ್ತಾರೆ ಅವ್ರು. ಯಾರಿಗೆ ಇವತ್ತು ತೊಗೊಂಡವ್ರಿಗೆ ತ್ರಾಸ ಆಗೋದಿಲ್ಲ. ಅದು ಸರ್ವಿಸ್ ಚಲೋ ಐತಿ. ಮತ್ತು ಅವ್ರೇನು ಬರ್ತಾರ ಅಂತ ನೀವು ತಿಳ್ಕೊಬೇಡ್ರಿ. ಅಲ್ಲಿ ಡೆಮೋ ನೋಡಿದ್ರೆ ನಾವೇ ಕಲ್ತು ಬಿಡ್ತೀವಿ ಅದನ್ನು ಮಾಡಿ ತೋರಿಸ್ಬಿಟ್ಟು. ಮತ್ತು ಅವ್ರು ಫೋನ್ ಹಚ್ಚರು ಹೇಳ್ತಾರೆ, ವಿಡಿಯೋ ಕಾಲ್ನಾಗ ಹೇಳ್ತಾರೆ. ಮತ್ತು ಹಂಗೇನು ಕಳಿಸ್ಕೊಡ ಅಂದ್ರೆ ಕಳಿಸ್ಕೊಡ್ಬೋದು, ನಾವೇನು ಕರ್ಸಿಲ್ಲ. ಆದ್ರೆ ನಾವು ಏನು ಇದ್ರ ಹಿಂಗೆ ಫೋನ್ಯಾಗ ಕೇಳಿದ್ರು ಹೇಳ್ತಾರೆ ಹಿಂಗೈತಿ ಹಿಂಗೈತಿ ಅಂತ. ಲಾತೂರ್ದೊಳಗ್ರಿ ಕನ್ನಡ ಮಾತಾಡೋರು ಮಾಲಕರದಾರ. ಕನ್ನಡ ಅದು ಭಾಳ ಖುಷಿ. ಅದು ಖುಷಿ. ಯಾಕೆ ಉಳಿದವ್ರು ಇನ್ನೊಬ್ರು ಅವ್ರ ಪಾರ್ಟ್ನರ್ ಅದಾರ, ಅವ್ರು ಮರಾಠಿ ಮಾತಾಡ್ತಾರೆ, ಅವ್ರ ಭಾಷೆ ನಮಗೆ ತಿಳಿದಿಲ್ಲ, ನಮ್ಮ ಭಾಷೆ ಅವ್ರಿಗೆ ತಿಳಿದಿಲ್ಲ. ಈಗ ಅದ್ರಾಗ ಒಬ್ರು ಮಾಲಕ ಕನ್ನಡದಾಗ ಮಾತಾಡ್ತಾರೆ, ಮತ್ತು ಅಲ್ಲಿ ಹೋದ್ರು ಭಾಳ ಕಿಮ್ಮತ್ ಕೊಡ್ತಾರೆ. ಅವ್ರ ಹೆಸರು ಏನಂದ್ರಿ? ಶಿವಶರಣ್ ರೀ. ಶಿವಶರಣ್ ಗುಲ್ಬರ್ಗದ ಶಿವಶರಣ್ ಅದಾರಲ್ರಿ, ಹಂಗದಾರ ಅವ್ರು. ಮತ್ತು ಏನೇ ಸಮಸ್ಯೆ ಇದ್ರೂ ಬಂದು ಎಲ್ಲ ಡೆಮೋ ತೋರಿಸ್ತಾರೆ. ಅವ್ರ ಲೇಬರ್ ಹಚ್ಚಿ ಹಿಂಗೆ ಮಾಡಿರಿ ಮತ್ತು ತಿಂಗಳ 2 ತಿಂಗಳು ನಿಮ್ಮ ಬಿಸ್ನೆಸ್ ಹೆಂಗೈತಿ ನಡೆದುತ್ತಾ ಹೆಂಗೆ ಎಲ್ಲ ಕೇಳ್ತಾರೆ ಅವ್ರು. ಮುತ್ತಣ್ಣ ಹಂಗಾರ ಒಂದು ಕೆಲಸ ಮಾಡೋಣ, ಅವ್ರ ನಂಬರು ಹಾಕ್ಬಿಟ್ಟಿರ್ತೀನಿ ನಾನು. ಹಾಕ್ರಲ್ಲ. ಯಾರ್ಯಾರ ಏನಾರ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬರ್ತಾ ಇದೆ ಗೆಳೆಯರೆ. ಉದ್ದೇಶ ಇಷ್ಟೇ ಆಗಿತ್ತು, ನಿಮಗೆ ಯಾರಿಗೆ ಮಿಷಿನಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್. ನೋಡು, ನೀವು ತಂದು ಹಂಗೆ ನಿಂದ್ರಿಸ್ಬಿಟ್ರಿ. ನಾವು 2 ಮಷಿನ್ ಹಂಗೆ ನಿಂತವ್ರಿ. ನಿಮಗೆ ಶಕ್ತಿ ಇತ್ತು ಮುತ್ತಣ್ಣರ, ನೀವು ತಡ್ಕೊಂಡ್ರಿ. ಬಡವರು ಬಗ್ಗರು ಹೆಂಗೆ ತಡ್ಕೊಳ್ಳೋದು ಹೇಳ್ರಿ? ಅದು ಕರೆ ರೀ. ಹೌದಲ್ಲ? ತಿಳಿಲಾರ್ದಕ್ಕೆ ಒಮ್ಮೆ ಆಗ್ಯಾವ್ರಿ. ನಮ್ದು ಒಬ್ಬ ಎಣ್ಣೆ ಹಿಂಗೆ ಹೇಳಿದ್ನಲ್ರಿ, ಗಾನ ಹಾಕಂದ್ಕೊಳ್ಳಿ ನಾವು ತಿಳಿದ ತೊಗೊಂಬಂದ್ಬಿಟ್ಟು ಅದು 6 ಲಕ್ಷ ರೂಪಾಯಿ ಲಾಸ್ ಆಯ್ತು. ಅದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಗಣಮಕ್ಕಳು ಬೇಕು. ಹಾಗಾಗಿ 108 ತಲೆ ಕೆಡ್ತಾ ಇರ್ತಿ ನಿಮಗೆ. ಬಟ್ ನನ್ನ ಉದ್ದೇಶ ಇಷ್ಟೇ, ಸಾಕ್ಷಿ ಇಲ್ಲೇ ಐತಿ, ಮಿಷಿನ್ನು ಇಲ್ಲೇ ಅದಾವ, ಹಂಗ ನಿಂತಿದ್ದು ಅದಾವು, ರನ್ ಆಗಕತ್ತಿದ್ದು ಅದಾವು. ನೋಡ್ರಿ, ಬೇರೆ ಆ ಮಿಷಿನ್ಗೆ ಹೋದ್ರೆ 8 kg ಹೋಗುತ್ತೆ ಕುಸಿಬಿ,
ಇದರಾಗ ಬರೀ 5 kg ಎಲ್ಲ ಆಗುತ್ತಾ ನಿಮಗೆ ಇಲ್ಲಿ 250 ಇಲ್ಲಿ ದುಡ್ಡು ಉಳಿತು 150 ರೂಪಾಯಿ ಆಮೇಲೆ 20% ಹಿಂಡಿ ಇದ್ರಾಗ ಉಳಿಯಿತು ಅಂದರೆ ವ್ಯಾಪಾರಗಾರರು ಯಾವತ್ತು 1 ರೂಪಾಯಿ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಕಣ್ಣಿದ್ರಿಗೆ ಇಲ್ಲಿ ದುಡ್ಡು ಉಳಿತದೆ ಹಾಗಾಗಿ ಕೆಳಗಡೆ ನಂಬರ್ ಬರ್ತಾ ಇದೆ ಅವ್ರಿಗೆ ಫೋನ್ ಮಾಡಿ ಸ್ಪಂದಿಸ್ತಾರೆ ಯಾರಾದರೂ ಹೊಸಬರು ಮಿಷಿನ್ ಹಾಕ್ತಾ ಇದ್ರೆ ದಯವಿಟ್ಟು ಇದು ಒಂದು ಮಿಷಿನ್ ತೊಗೊಂಡು ಬಂದರೆ ಸಾಕು 2 ಕ್ವಿಂಟಲ್ ಒಂದು ತಾಸಿಗಾದ್ರೆ ಎಷ್ಟು ದುಡಿತೀರ್ರಿ ಹೌದಲ್ಲ ನೀವು 10 ಕ್ವಿಂಟಲ್ 10 ಕ್ವಿಂಟಲ್ ಮಾಡ್ಬೋದಂತ ನೋಡ್ರಿ ಮಾಡಿ ತೋರಿಸಿದವ್ರು ಇಲ್ಲೇ ಅದರ ಮತ್ತು ತಿಂಗಳಿಗೆ 3 ಲಕ್ಷ ದುಡಿತಾರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಕೊಡೋದು ನನ್ನ ಕಡೆಯಿಂದ ಆಗಲ್ಲ ಹಾಗಾಗಿ ನೀವು ನೋಡ್ತಾ ಇರಿ ಕೆಳಗಡೆ ನಂಬರ್ ಬರುತ್ತೆ ಮುತ್ತಣ್ಣವ್ರೆ ನೀವು ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಯಿತು ತುಂಬ ವಿಚಾರಗಳನ್ನ ನೀವು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದಾಯ್ತು ಒಬ್ಬ ರೈತ ಹಳ್ಳ್ಯಾಗ ನಿಂತ್ಕೊಂಡು ಈ ಸಾಧನೆ ಮಾಡ್ಬೋದು ಅನ್ನೋದಿದೆಯಲ್ಲ ಅದು ಭಾಳ ಖುಷಿ ವಿಚಾರ ಸರ್ ಮನಸ್ಸಿದ್ರೆ ಬೇಕಾದ ಮಾಡ್ಬೋದು ಅಲ್ಲ ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕಂತ ಇಲ್ಲೇ ಮಾಡ್ಬೋದು ನಾವು ನಮ್ಮ ಮನೆಯಾಗ ಮಾಡ್ಬೋದು ಡಿಲ್ಲಿಗೆ ಹೋಗ್ಬೇಕು ನಾವೇನು ಸಂತೋಷ ಬಿಡೋದು ಅವ್ನು ಡಿ ಸಿ ಅದಾನ ಅವದಾನ ಅಷ್ಟು ಪಗಾರ ತಗೋತಾನೆ ಅವ್ನ ಪಗಾರ ಅಷ್ಟು ಇಲ್ಲಿ ದುಡಿತೀವಿ ನಾವು ಆದ್ರೆ ಆ ಹುದ್ದೆ ನಮಗಿಲ್ಲ ಅಷ್ಟೇ ಬಿಡ್ರಿ ನಮ್ಮ ರಾಜರು ಸರ್ ಯಾರ ಅದಿಂದಾಗೂ ಇಲ್ಲಿ ನೀವು ಒಂದ್ರಿ ಅವರು ಮತ್ತು ರಾಜಕಾರಣಿಗಳು ಎಲ್ಲರೂ ಕೂಡ ಒಬ್ರು ಕಿರುಕುಳದಾಗಿರ್ತಾರೆ ನಮ್ದು ಇದು ಯಾವುದು ಕಿರುಕುಳ ಇರಂಗಿಲ್ಲ ನಮ್ದೇನು ಎಣ್ಣೆ ಮಾಡಬೇಕು ಮಾರಬೇಕು ಹೊಲಾಗ ದುಡಿಬೇಕು ಪೀಕ್ ತೆಗಿಬೇಕು ಇದು ಯಾವುದೂ ಟೆನ್ಷನ್ ಇಲ್ಲ ನಮ್ಗೆ ಸ್ವಂತ ದುಡಿಮೆ ಮಾಡ್ಕೊಂಡ್ರೆ ಯಾರ್ದು ಅಂಜಿಕಿಲ್ಲ ಅದ್ಭುತ ಖುಷಿ ಆಯಿತು ಮುತ್ತಣ್ಣವ್ರೆ ನೀವು ಯಾರ್ಯಾರು ಆಯಿಲ್ ಗಾಣ ಬೇಕು ಬೇಗ ಫೋನ್ ಮಾಡಿ ನೀವು ಆಯಿಲ್ ಗಾಣ ತರಿಸ್ಕೊಡ್ರಿ ನಿಮ್ಮದು ಬಿಸ್ನೆಸ್ ಶುರು ಆಗಲಿ ಏನಾದರೂ ಡೌಟ್ ಇದ್ದರೆ ನೀವು ಅವ್ರಿಗೆ ಫೋನ್ ಮಾಡಿ ಸ್ಪಂದಿಸ್ತಾರೆ ಒಳ್ಳೆ ಸರ್ವಿಸ್ ಇದೆ ಅಲ್ವಾ ಹಾಗಾಗಿ ನೀವೆಲ್ಲಿ ಗಾಣ ತಂದು ಹಾಕಿದ್ದೀರಿ ಅಂತ ಬದುಕಿನ ಬುತ್ತಿಗೆ ನಂಬರ್ ಹಾಕಿ ನಾನು ನಿಮ್ಮಲ್ಲಿ ಬರ್ತೀನಿ ನಿಮ್ಮ ಮಾರ್ಕೆಟಿಂಗಿಗೆ ಹೆದರ್ಬೇಕಾಗಿಲ್ಲ ಇಲ್ಲಿ ಮುತ್ತಣ್ಣ ಬೇಕಾದಷ್ಟು ಮಾರ್ಕೆಟಿಂಗ್ ಇದೆ ಮಾಡಿ ಕೊಡೋಕ್ಕಾಗ್ತಿಲ್ಲ ಇವ್ರಿಗೆ ಹಂಗಾಗಿದೆ ಹಾಗಾಗಿ ನಾನು ಬರ್ತೀನಿ ಬದುಕಿನ ಬುತ್ತಿ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ